ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡೋ ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಶೇರ್ ಸಿನಿಮಾ ಹಾಡುಗಳ ಬಿಡುಗಡೆ, ಇಲ್ಲಿಯ ಜನರ ಉತ್ಸಾಹ ಪ್ರೋತ್ಸಾಹ ಕಂಡು ಖುಷಿ ತಂದಿದೆ ಕಿರಣ್ ರಾಜ್. ಅಂಬಿಗರ ಚೌಡಯ್ಯನವರ ತತ್ವ ಅರ್ಥವನ್ನು ಪಾಲಿಸಬೇಕು, ಸಚಿವ ರಹೀಂ ಖಾನ್. ಸಮುದಾಯ ಶೌಚಾಲಯಗಳ ನಿರ್ಮಾಣ, ಸೋಲಾರ್ ಅಳವಡಿಕೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಗುಳುಂ, ಭ್ರಷ್ಟ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳ ಕುಮ್ಮಕ್, ಪ್ರದೀಪ್ ಯನಗುಂದೆ. ಶೇರ್ ಸಿನಿಮಾದ ನಿರ್ಮಾಪಕರು ಬೀದರ್ನವರೇ ಆಗಿರುವುದರಿಂದ ಅದರಲ್ಲಿ ಬರುವ 4 ಹಾಡುಗಳು ಬಿಡುಗಡೆ ಬೀದರ್ನಲ್ಲಿಯೇ ನಡೆಯುತ್ತಿರುವುದು ಹಾಗೂ ಇಲ್ಲಿಯ ಜನರ ಭಾವನೆ ಪ್ರೋತ್ಸಾಹ ಕಂಡು ನನಗೆ ತುಂಬಾ ಖುಷಿ ತಂದಿದೆ ಎಂದು ಶೇರ್ ಸಿನಿಮಾ ನಾಯಕನ ಪಾತ್ರ ವಹಿಸಿ ನಟಿಸಿರುವ ಕಿರಣ್ ರಾಜ್ ಹೇಳಿದರು. ಹಾಡುಗಳ ಬಿಡುಗಡೆ ಮುಂಚೆ ಅವರನ್ನು ಭೇಟಿಯಾದ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ, ಈ ಒಂದು ಸಿನಿಮಾ ಅತಿ ಉತ್ತಮವಾಗಿದ್ದು ಅನಾಥ ಮಕ್ಕಳು ಜೀವನದಲ್ಲಿ ಅನುಭವಿಸುವ ಸಮಸ್ಯೆ, ಕಷ್ಟ ಹಾಗೂ ಮನುಷ್ಯನ ದೇಹದ ಅಂಗಾಂಗಗಳ ಮಾರಾಟ ವಿಷಯ ಕುರಿತು ಇದೆ ಎಂದರು. ಇದೇ ವೇಳೆ ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ವಹಿಸಿದ ತನಿಷಾ ಕೊಪ್ಪಂದ ಅವರು ಮಾತನಾಡಿ, ಈ ಚಲನಚಿತ್ರದಲ್ಲಿ ನಾನು ಪೊಲೀಸ್ ಪಾತ್ರ ವಹಿಸಿ ಮಾಡಿರುವ ಆಕ್ಟಿಂಗ್ ಮತ್ತು ಒಬ್ಬ ಪೊಲೀಸ್ ಮಹಿಳೆಯು ತನ್ನ ಕರ್ತವ್ಯದಲ್ಲಿ ನಿರತಳಾದಾಗ ಎದುರಿಸುವ ಹಲವಾರು ಸಮಸ್ಯೆಗಳ ಬಗ್ಗೆ ಸಂದೇಶ ಇದೆ ಎಂದು ಹೇಳಿದರು. ನಿರ್ದೇಶಕರು ಮಾತನಾಡಿ, ಸಿನಿಮಾ ನಿರ್ಮಾಪಕರು ಬೀದರ್ನವರೇ ಆಗಿದ್ದು ಜೊತೆಯಲ್ಲಿ ಉತ್ತರ ಕರ್ನಾಟಕ ಜನತೆ ಆಡುವ ಭಾಷೆಯಲ್ಲಿ ಹಾಡುಗಳಿವೆ. ಹೀಗಾಗಿ ಇಲ್ಲಿಯ ಹಾಡುಗಳ ಬಿಡುಗಡೆ ಮಾಡಲಾಗುತ್ತಿದೆ ಎಂದರು. ಈ ಸಿನಿಮಾದಲ್ಲಿ ವಿಶೇಷ ಪಾತ್ರ ವಹಿಸಿದವರು ಬೀದರ್ನವರೇ. ಅವರ ಪ್ರತಿಭೆಗೆ ಹೆಚ್ಚಿನ ಜನರ ಪ್ರೋತ್ಸಾಹ ದೊರಕಬೇಕು. ಸಿನಿಮಾ ಯಶಸ್ವಿಯಾಗಲು ಸಹಕರಿಸುವ ಉದ್ದೇಶ ಹೊಂದಿದೆ ಎಂದರು. ಈ ಸಿನಿಮಾ ಜನರು ಥಿಯೇಟರ್ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ವೀಕ್ಷಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಯಶಸ್ವಿಯಾದರೆ ಇಲ್ಲಿಗೆ ಬಂದು ಸಂಭ್ರಮ ಆಚರಿಸುವುದಾಗಿ ಎಂದರು. ಇದೊಂದು ಅತ್ಯುತ್ತಮ ಮನೋರಂಜನೆಯಿಂದ ಕೂಡಿದ ಸಿನಿಮಾ ಎಂದ ಅವರು, ಬರುವ ಫೆಬ್ರವರಿ 1ನೇ ಅಥವಾ 3ನೇ ವಾರದಲ್ಲಿ ಚಲನಚಿತ್ರ ಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಎಂದು ಮಾಹಿತಿ ನೀಡಿದರು. ಈಗಾಗಲೇ ಬಿಡುಗಡೆ ಪೂರ್ಣ ಸಿದ್ಧವಾಗಿದ್ದು, ಆದರೆ ಸೆನ್ಸಾರ್ ಬೋರ್ಡ್ ನವರು ನೋಡಬೇಕಾಗಿದೆ ಅಷ್ಟೇ ಎಂದರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್ ರಾಜ್. ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಬೀದರಲ್ಲಿ ಶೇರ್ ಮೂವಿದು ಆಡಿಯೋ ಲಾಂಚ್ ಆಗ್ತಾ ಇದೆ. ಸೊ ನಾನು ಅದಕ್ಕೆ ಬಂದಿದ್ದೀನಿ. ತುಂಬ ಎಕ್ಸೈಟ್ ಆಗಿದ್ದೀನಿ. ಜನಗಳದ್ದು ಒಂದು ರೆಸ್ಪಾನ್ಸ್ ನೋಡಿ ಎಲ್ಲ ಇವತ್ತು ಸೇರ್ತಾ ಇದ್ದಾರೆ. ಸೊ ಐ ಆಮ್ ಎಕ್ಸೈಟೆಡ್ ಟು ಮೀಟ್ ಯು ಆಲ್. ಶೇರ್ ಮೂವಿ ಕನ್ನಡತಿ ಮಾಡೋ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಇದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಇದು ಕಂಪ್ಲೀಟ್ಲಿ ಮಾರ್ಕೆಟ್ ಬೇಸ್ಡ್ ಒಂದು ಸ್ಟೋರಿ ಆಗಿದೆ. ಸೊ ಒಂದಷ್ಟು ಜನ ಅನಾಥ ಮಕ್ಕಳು ಅವ್ರ ಲೈಫಲ್ಲಿ ಹೇಗೆ ಸ್ಟ್ರಗಲ್ ಇರುತ್ತೆ, ಅಲ್ಲಿ ಒಂದು ಮರ್ಡರ್ ಮಿಸ್ಟ್ರಿ ಓಪನ್ ಅಪ್ ಆಗುತ್ತೆ. ಸೊ ಆ ಒಂದು ಜಾನರಲ್ಲಿ ಸಿನಿಮಾ ಹೋಗುತ್ತೆ. ಇನ್ನು ಫೈನಲ್ ಸಿನಿಮಾ ನಾನು ನೋಡಿಲ್ಲ. ಸೊ ಸಿನಿಮಾ ಹೇಗೆ ಬಂದಿದೆ ಅಂತ ನೀವೇ ನೋಡಿ ಹೇಳಬೇಕು. ಸೊ ಇದು ತಾವು ಎಷ್ಟೇ ಸಿನಿಮಾ ಇದೆ ಆ್ಯಕ್ಟ್ ಮಾಡ್ತಾ ಇರೋದು? ಇದು ಆ್ಯಕ್ಚುಲಿ ನಾನು ತುಂಬ ಮುಂಚೆ ಮಾಡಿರುವಂಥ ಸಿನಿಮಾ. ಸೊ ರಾನಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದಕ್ಕಿಂತ ಮುಂಚೆ ಒಂದು 3ನೇದಿರ್ಬೇಕು. ಸೊ ಈ ಸಿನಿಮಾದಲ್ಲಿ ಎಷ್ಟು ಹಾಡುಗಳಿದೆ ಸರ್ ಟೋಟಲ್ ಒಂದು 4 ಸಾಂಗ್ ಇದೆ. ಒಂದು ಐಟಮ್ ನಂಬರ್ ಇದೆ, ಒಂದು ಇಂಟ್ರೋ ಸಾಂಗ್ ಇದೆ, ಇನ್ನೊಂದು ವಿಲನ್ ಇಂಟ್ರೋ ಸಾಂಗ್ ಇದೆ. ಸೊ ಹಾಗೆ 4 ಸಾಂಗ್ ಇದೆ. ಶೂಟಿಂಗ್ ಯಾವ ಪ್ಲೇಸಲ್ಲಿ ಮಾಡಿದೆ? ಸೊ ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಳೂರ್ ಸುತ್ತಮುತ್ತನೇ, ಚಿಕ್ಕಬಳ್ಳಾಪುರ ಆ ಕಡೆ ಶೂಟ್ ಆಗಿದ್ದು. ಸಾಂಗ್ ಶೂಟ್ ಒಂದು ಫಾರಿನ್ ಲೊಕೇಶನಲ್ಲಿ, ಅಂದರೆ ಬ್ಯಾಂಕಾಕಲ್ಲಿ ಒಂದು ಫಾರಿನ್ ಶೂಟ್ ಮಾಡಿದ್ವಿ. ಸರ್ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಹಿಸ್ಟಾರಿಕಲ್ ಪ್ಲೇಸಸ್ ಇದ್ದಾವೆ, ಬಟ್ ಇಲ್ಲಿ ಶೂಟಿಂಗ್ ಯಾಕೆ ಆಗಿಲ್ಲ ಸರ್? ಅಂದರೆ ಎಲ್ಲ ಸ್ಟೋರಿದು ಅದರದ್ದೇ ಆದಂಥ ಒಂದು ಎನ್ವೈರ್ಮೆಂಟ್ ಅಂತ ಇರುತ್ತೆ. ಸೊ ಇಫ್ ಇನ್ ಕೇಸ್ ಈ ಸ್ಟೋರಿಗೆ ಈ ಎನ್ವೈರ್ಮೆಂಟ್ ಸೂಟ್ ಆಗಿದ್ರೆ ಖಂಡಿತವಾಗಿ ಇಲ್ಲೇ ಮಾಡ್ತೀವಿ. ಹೇಗೋ ಪ್ರೊಡ್ಯೂಸರ್ ನಮ್ಮ ಸುದರ್ಶನ್ ಸರ್ ಅವರು ಬೀದರ್ ಅವರೇ. ಸೊ ಬಟ್ ಇದು ಸ್ಟೋರಿ ಎನ್ವೈರ್ಮೆಂಟ್ ಬೇರೆ ಕಡೆ ಇರೋದ್ರಿಂದ ಆ ಜಾಗನೇ ಔಟ್ ಮಾಡ್ಕೊಂಡು ಬೇಸಿಕಲಿ ಮಾರ್ಕೆಟ್ ಬ್ಯಾಕ್ಗ್ರೌಂಡ್ ಸ್ಟೋರಿ ಇರೋದ್ರಿಂದ ಸೊ ಮಾರ್ಕೆಟ್ ಎಲ್ಲೆಲ್ಲಿ ಬರುತ್ತೆ ಅದನ್ನು ಕವರ್ ಮಾಡ್ಕೊಂಡಿದ್ದೀವಿ. ಹಾಯ್ ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ ಬೀದರಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮ ಶೇರ್ ಸಿನಿಮಾದ ಆಡಿಯೋ ಲಾಂಚ್ ನಡೀತಾ ಇದೆ. ಆ್ಯಂಡ್ ಆಡಿಯೋ ಲಾಂಚಲ್ಲಿ ನಾನು ಯಾಕೆ ಪಾಲ್ಗೊಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ನಾನು ಕೂಡ ಶೇರ್ ಸಿನಿಮಾದಲ್ಲಿ ಒಂದು ಸಖತ್ತಾಗಿರುವಂತಹ ಕಾಪ್ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಆ ಪಾತ್ರನ ಎಷ್ಟರ ಮಟ್ಟಿಗೆ ಎಂಜಾಯ್ ಮಾಡ್ಬೋದು ಅಷ್ಟರ ಮಟ್ಟಿಗೆ ನಾನು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ಇನ್ನೊಂದು ವಿಭಿನ್ನವಾಗಿರುವಂತಹ ತನಿಷಾನ ನೀವು ನೋಡಬಹುದು. ನಾರ್ಮಲಾಗಿ ನಾನೇನೋ ಒಂಚೂರು ಜಗಳ ಮಾಡ್ಬೋದು, ಗಟ್ಟಿಗತಿ ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಬಿಗ್ ಬಾಸ್ ಮೂಲಕ ಗೊತ್ತಿದೆ. ಬಟ್ ಈ ಒಂದು ಕಾಪ್ ಪಾತ್ರ ಅಂದರೆ ಇಂದ್ರಾಣಿ ಪಾತ್ರನ ನೀವು ನೋಡಿದ್ರಿ ಅಂತಂದರೆ ಫಿಸಿಕಲಿ ಕೂಡ ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಅನ್ನೋದನ್ನು ನೀವು ನೋಡ್ಬೋದು. ಆ್ಯಂಡ್ ಹಾಗೆ ಹೆಣ್ಮಕ್ಳು ಪೊಲೀಸ್ ಆಗಿದ್ದಾಗ ಯಾವ್ಯಾವ ರೀತಿಯಾದ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾರೆ ಅನ್ನೋದನ್ನು ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಹಾಗೆ ನಮ್ಮ ಪ್ರಸಿದ್ಧ ಸರು ಡೈರೆಕ್ಟ್ರು ಅವರು ನನ್ನನ್ನು ಈ ಒಂದು ಪಾತ್ರದಲ್ಲಿ ನೋಡಬೇಕು ಅಂತ ಆ್ಯಕ್ಚುಲಿ ಫಸ್ಟ್ ಟೈಮ್ ಅಂದ್ಕೊಂಡಿದ್ದೆ ಇವರು. ಹಾಗಾಗಿ ನನಗೆ ಒಂದು ಎಕ್ಸ್ಟ್ರಾ ಗೌರವ ಅಂತ ಹೇಳ್ಬೋದು. ಅದ್ರ ಜೊತೆಗೆ
ನನ್ನನ್ನು ಈ ಒಂದು ಪಾತ್ರದ ಮೂಲಕ ಜನರ ಮುಂದೆ ಪ್ರೆಸೆಂಟ್ ಮಾಡಿರೋದಾಗಿರ್ಬೋದು, ನಾನು ಫೈಟ್ ಸೀಕ್ವೆನ್ಸ್ನ ಮಾಡಿರೋಂಥದ್ದಾಗಿರ್ಬೋದು, ನನ್ನ ಲೈಫಲ್ಲೇ ಶೂಟಿಂಗಲ್ಲಿ ಫಸ್ಟ್ ಟೈಮ್ ನಾನು ಫೈಟ್ ಮಾಡಿರುವಂಥದ್ದು ಈ ಶೇರ್ ಸಿನಿಮಾದಲ್ಲಿ. ಸೊ ಒಂದು ಹೆಚ್ಚು ಬೇರೆ ಎಲ್ಲ ಪಾತ್ರಗಳಿಗಿಂತ ಒಂದು ಹೆಚ್ಚಿನ ಖುಷಿ ಇದೆ ಅಂತ ಹೇಳ್ಬೋದು. ಮೇಡಮ್, ಶೇರ್ ಮೂವಿ ಅರ್ಥವೇನಿದೆ ಮೇಡಮ್? ಶೇರ್ ಮೂವಿ ಅಂತ ಹೆಸರಿಡೋ ಕಾರಣವೇನು? ಶೇರ್ ಸಿನಿಮಾದ ಹೀರೋ ಬಂದು ಕಿರಣ್ ರಾಜ್ ಸರ್. ಸೊ ಅವರು ಶೇರ್ ಅಂದರೆ ನಾವು ಹಿಂದಿ ವರ್ಡ್ ಶೇರ್ನ ಇಲ್ಲಿ ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರು, ಕ್ಯಾಮ್ರಾಮನ್ ಎಲ್ಲರೂ ಸೇರಿ ಡಿಸೈಡ್ ಮಾಡಿದರು ಕಿರಣ್ ಅವರು ಶೇರ್ ಥರ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು. ಸೊ ಆ ಒಂದು ವೈಲ್ಡ್ ಆಗಿರುವಂತಹ ಶೇರ್ನ ನೀವು ಈ ಒಂದು ಶೇರ್ ಸಿನಿಮಾದಲ್ಲಿ ಕಿರಣ್ ರಾಜ್ ಅವ್ರನ್ನ ನೋಡಬಹುದು ಅಂತ ಹೇಳ್ತೀವಿ. CCN ಚಾನಲ್ ವೀಕ್ಷಣೆಯ ಎಲ್ಲ ವೀಕ್ಷಕರಿಗೂ ನಾನು ಮಾಡುವ ನಮಸ್ಕಾರಗಳು. ಇವತ್ತು ನಿಮ್ಮೂರಿನವರೇ ಆದ ಸುದರ್ಶನ್ ಸುಂದರ್ರಾಜ್ ಮತ್ತು ಅವರ ಫ್ಯಾಮಿಲಿ ಗ್ರೇಸ್ ರಾಜ್ ಪ್ರೊಡಕ್ಷನ್ಸ್ ಅಂತ ಏನಿದೆ, ನಿಮಗೆಲ್ಲ ಚಿರಪರಿಚಿತರವರು. ಅವರು ನಿರ್ಮಾಣ ಮಾಡಿರುವಂಥ ಶೇರ್ ಅನ್ನೋ ಸಿನಿಮಾ ನಾನು ಅದನ್ನು ಡೈರೆಕ್ಷನ್ ಮಾಡಿದ್ದೀನಿ. ಇವತ್ತು ನಿಮ್ಮ ಊರಲ್ಲಿ, ನಿಮ್ಮ ನಗರದಲ್ಲಿ ಭಾಳ ಅದ್ಧೂರಿಯಾಗಿ 3 ಹಾಡುಗಳನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಒಂದು ಅಂದರೆ ಉತ್ತರ ಕರ್ನಾಟಕಕ್ಕೆ ಸುಪ್ರಸಿದ್ಧ ಈ ಐಟಮ್ ಸಾಂಗ್ಸು ಈ ಥರದ್ದೆಲ್ಲ, ಅಂದರೆ ಸಾಕಷ್ಟು ಕಲೆಯ ತಾಣವಾಗಿರೋ ಈ ಉತ್ತರ ಕರ್ನಾಟಕದಲ್ಲಿ ಈ ಐಟಮ್ ಸಾಂಗ್ ನಿಮ್ಮದೇ ಆದ ಭಾಷೆಯಲ್ಲಿರುತ್ತೆ. ಇನ್ನು ನಾವಿಲ್ಲಿ ಬಿಡುಗಡೆ ಮಾಡ್ತಾ ಇರೋದು ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತಿದೆ. ಶೇರ್ ಸಿನಿಮಾ ಒಂದು ಮೆಸೇಜ್ ಅನ್ನೋದಕ್ಕಿಂತ ಭಾಳ ಒಂದು ಒಳ್ಳೆ ಉತ್ತಮ ಎಂಟರ್ಟೈನ್ಮೆಂಟ್ ಇರೋವಂಥ ಸಬ್ಜೆಕ್ಟು. ಇದರಲ್ಲಿ ನಿಮಗೆಲ್ಲ ಗೊತ್ತಿದೆ, ಕನ್ನಡದ ಮನೆ ಮಾತಾಗಿರುವಂಥ ಕಿರಣ್ ರಾಜ್ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಹಾಗೆ ವಿಶೇಷ ಪಾತ್ರದಲ್ಲಿ ನಿಮ್ಮೂರಿನವರೇ ಆದ ಒಂದು ಯುವ ಪ್ರತಿಭೆ ಕ್ರಿಸ್ ರಾಡ್ರಿಕ್, ನಾವು ಅವರಿಗೆ ಗಿಲ್ಲಿ ಅಂತ ಸಿನಿಮಾದಲ್ಲಿ ಹೆಸರು ಕೊಟ್ಟು ಈಗ ಅವರು ಗಿಲ್ಲಿ ಅಂತಲೇ ಎಲ್ಲ ಕಡೆ ಸುಪ್ರಸಿದ್ಧ ಆಗಿದ್ದಾರೆ. ಭಾಳ ಅದ್ಭುತವಾಗಿ ಈ ಒಂದು ಪ್ರತಿಭೆ ಬೆಳ್ಳಿ ಪರದೆ ಮೇಲೆ ನಟನೆಯನ್ನು ಮಾಡಿ ಮುಂಬರುವ ದಿನಗಳಲ್ಲಿ ನೀವು ಭಾಳ ದೊಡ್ಡ ಮಟ್ಟಕ್ಕೆ ಆ ಹುಡುಗ ಬೆಳೆಯೋದನ್ನು ನೀವೆಲ್ಲ ನೋಡಿ ಖುಷಿ ಪಡ್ತೀರಾ. ಅದಕ್ಕಿಂತ ಹೆಚ್ಚಿನ ಖುಷಿ ನನಗಿದೆ. ಯಾಕಂದರೆ ಅವರು ಅಪ್ಪ ಅಮ್ಮ ಮತ್ತು ಅವರ ಚಿಕ್ಕಪ್ಪಂದ್ರ ಫ್ಯಾಮಿಲಿ ಏನಿದೆ ಅವ್ರದ್ದು ತಂದು ನನ್ನ ಕೈಲಿ ಕೊಟ್ಟು ಇದನ್ನು ನೀವು ಹೇಗೆ ಈ ಒಂದು ಪ್ರತಿಭೆನ ನೀವು ಬೆಳೆಸ್ತೀರೋ ನಿಮಗೆ ಬಿಟ್ಟಿದ್ದು ಅಂದಾಗ ನಾನು ಆ ಜವಾಬ್ದಾರಿನ ಹೊತ್ಕೊಂಡು ನನ್ನ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಇನ್ನೇನಿದ್ರು ಈ ಸಿನಿಮಾನ ಗೆಲ್ಲಿಸೋದು, ಆ ಹುಡುಗನ್ನ ಇದರಲ್ಲಿ ನಡೆಸಿರುವಂಥ ಪ್ರತಿಭೆಗಳನ್ನ ಬೆಳೆಸೋದು ನಿಮ್ಮ ಕೈಲಿದೆ. ಹಾಗೆ ಇವ್ರ ಜೊತೆಗೆ ನಿಮಗೆಲ್ಲ ಗೊತ್ತು, ಬಿಗ್ ಬಾಸ್ ಖ್ಯಾತಿಯ ಬೆಂಕಿ ಅಂತಲೇ ಪ್ರಸಿದ್ಧ ಆಗಿರುವಂಥ ತನಿಷಾ ಅವರು ಭಾಳ ಒಂದು ಸುಂದರವಾದ ರೆಬೆಲ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಪೊಲೀಸ್ ಪಾತ್ರದಲ್ಲಿ ಅವರು ಮಿಂಚಿದ್ದಾರೆ. ನಿಮಗೆ ಅವ್ರ ಕ್ಯಾರೆಕ್ಟರ್ ಭಾಳ ಇಷ್ಟ ಆಗುತ್ತೆ. ಜೊತೆಗೆ ಸಾಕಷ್ಟು ಕಲಾವಿದರಿದ್ದಾರೆ. ಒಂದು ಈ ಆರ್ಗನ್ ಮಾಫಿಯಾ ಅಂತ ಏನಂತಾರೆ, ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಒಂದು ಅನಾಥ ಮಕ್ಕಳು ಅಂದರೆ ಅವ್ರ ಜೀವನ ಹೇಗಿರುತ್ತೆ ಅವ್ರನ್ನ ಒಂದು ಕಾನ್ಸೆಪ್ಟಾಗಿ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ನಾವು ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ, ಸಾಕಷ್ಟು ಬೆಂಗಳೂರು ಹೊರವಲಯ, ಹಾಗೆ 2 ಹಾಡನ್ನ ನಾವು ಬ್ಯಾಂಕಾಕಲ್ಲಿ ಶೂಟ್ ಮಾಡಿದ್ದೀವಿ. ಈ ಚಿತ್ರದ ಮತ್ತೊಂದು ಹೈಲೈಟ್ ಆಗೋದಂದರೆ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇವಾಗ ಯಾವುದೇ ಒಂದು ಸಿನಿಮಾ ಇಟ್ಟಾದರೆ ಅದ್ರದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ BGM ಏನಿರುತ್ತೆ ಅದನ್ನು ತೊಗೊಂಡು ರಿಂಗ್ ಟೋನ್ಸ್ ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ಹಾಗೆ ಈ ಸಿನಿಮಾದಲ್ಲಿ ರೀ ರೆಕಾರ್ಡಿಂಗ್ ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ನನಗೆ ಸುಮಾರು 3 ಸಿನಿಮಾಗಳಲ್ಲಿ ನನ್ನ ಜೊತೆಯಾಗಿ ನನ್ನ ಭಾವನೆಗಳನ್ನ ಬೆಳ್ಳಿ ಪರದೆ ಮೇಲೆ ತೋರ್ಸೋಕ್ಕೆ ಕಿಟ್ಟಿ ಕೌಶಿಕ್ ಅಂತ ಇವತ್ತು ಅವರು ನನ್ನ ಜೊತೆಲಿದ್ದಾರೆ. ಅವರು ಭಾಳ ಅದ್ಭುತವಾಗಿ ಕ್ಯಾಮ್ರಾ ವರ್ಕನ್ನು ಮಾಡಿದ್ದಾರೆ. ಸೊ ಈಗಾಗಲೇ ನನಗೆ ಮೇಕಿಂಗ್ಗೆ ಮತ್ತು ಆ್ಯಕ್ಷನ್ಗೆ ಮತ್ತು ರೀ ರೆಕಾರ್ಡಿಂಗ್ ಮತ್ತು ನಟನೆಗೆ ತುಂಬ ಒಳ್ಳೆ ಪ್ರಶಂಸೆ ಬಂದಿದೆ. ಇದೆಲ್ಲ ನಿಮ್ಮ ಮುಂಬರುವ ದಿನಗಳಲ್ಲಿ ಇದೆಲ್ಲ ಜನಕ್ಕೆ ತಲುಪಬೇಕಂದ್ರೆ ನಿಮ್ಮ ಕೈಲಿರುತ್ತೆ. ನೀವೆಲ್ಲರೂ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಇವತ್ತು ಕನ್ನಡ ಚಿತ್ರರಂಗ ಸಾಕಷ್ಟು ತಳಮಟ್ಟಕ್ಕೆ ಹೋಗ್ತಾ ಇದೆ, ಅದ್ರ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಆ ಸಾಲಿಗೆ ಈ ಸಿನಿಮಾನೂ ಸೇರುತ್ತೆ ಅಂತ ನಾನು ನಂಬಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಈ ಸಿನಿಮಾನ ನೀವು ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ. ಮತ್ತೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ನೀವೆಲ್ಲರೂ ಈ ಸಿನಿಮಾನ ಗೆಲ್ಲಿಸಿ ಒಂದು ಒಳ್ಳೆಯ ಮಟ್ಟಕ್ಕೆ ಈ ಸಿನಿಮಾ ತಲುಪಿಸಿದ್ದಾರೆ. ಮತ್ತೆ ಬಂದು ನಾನು ಒಂದು ಯಶಸ್ಸಿನ ಸಂಭ್ರಮಾಚರಣೆ ಇದೇ ಊರಲ್ಲಿ ನಾನು ಸಂಭ್ರಮಿಸಬೇಕು ಅನ್ನೋದು ನನ್ನ ಆಸೆ ಇದೆ. ನಮಸ್ಕಾರ ಸರ್. ಮೂವಿ ರಿಲೀಸ್ ಡೇಟ್ ಸಿನಿಮಾ ರಿಲೀಸ್ ಫೆಬ್ರವರಿ 2nd ಅಥವಾ 3rd ವೀಕ್ ಅಂತ ಅಂದ್ಕೊಂಡಿದ್ದೀವಿ. ಸಿನಿಮಾ ರೆಡಿ ಇದೆ, ಸೆನ್ಸಾರ್ ಒಂದು ಆಗಬೇಕು. ಸೊ ಸೆನ್ಸಾರ್ ಆಗೋವರೆಗೂ ನಾವು ಡೇಟ್ ಅನೌನ್ಸ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಸೆನ್ಸಾರ್ ಆಗಿದ ತಕ್ಷಣ ಒಂದು ಅತಿ ಶೀಘ್ರದಲ್ಲೇ ಫೆಬ್ರವರಿ 2nd ಅಥವಾ 3rd ವೀಕ್ ರಿಲೀಸ್ ಆಗುತ್ತೆ. ಸರ್, ಡ್ಯೂರೇಷನ್ ಎಷ್ಟಿದೆ ಸರ್? 2 ಗಂಟೆ 20 ನಿಮಿಷ ಇದೆ ಸರ್. ದೇಶಕ್ಕೆ ಸಂದೇಶ ಸಾರಿದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ತತ್ವ ಆದರ್ಶವನ್ನು ಪಾಲಿಸಬೇಕೆಂದು ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ತಿಳಿಸಿದರು. ಅವರು ಬುಧವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು.
ಔರಾದ್ ತಾಲೂಕಿನಲ್ಲಿ ಸಮುದಾಯ ಶೌಚಾಲಯಗಳ ನಿರ್ಮಾಣ, ಶಾಲೆಗಳಿಗೆ ಸೋಲಾರ್ ಪ್ಯಾನೆಲ್ ಅಳವಡಿಸುವ ಹೆಸರಿಂದ ಮೇಲೆ KLRD ಅಧಿಕಾರಿ ಅಭಿಷೇಕ್ ಪೋಲಾ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರರು ಆರೋಪಿಸಿದರು. ಬುಧವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ಸಾಮಾಜಿಕ ಹೋರಾಟಗಾರರಾದ ಪ್ರದೀಪ್ ಯನಗುಂದೆ, ಗಂಗಾಧರ್ ಹೊಸಳ್ಳಿ, ನಾಗೇಂದ್ರ ಬಿರಾದಾರ್ ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಲ್ಯಾಂಡ್ ಆರ್ಮಿ ಇಲಾಖೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದೊಂದು ಹಗರಣ ಸವಿಸ್ತಾರವಾಗಿ ತಿಳಿಸಿದರು. ಬೀದರ್ನ KLRD ಇಲಾಖೆ AE ಹಾಗೂ AEE ಎರಡೂ ಹುದ್ದೆಗಳ ಪ್ರಭಾರಿ ಅಧಿಕಾರ ವಹಿಸಿಕೊಂಡ ಅಭಿಷೇಕ್ ಪೋಲಾ ಅವರು ಬಹಿರಂಗವಾಗಿ ನಿರ್ಭಯವಾಗಿ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಇವರಿಗೆ ಇಲ್ಲಿಯ ಹಿರಿಯ ಅಧಿಕಾರಿಗಳ ಕುಮ್ಮಕ್ಕು ಇದೆ ಎಂದು ದೂರಿದರು. ಅವರು ನಡೆಸಿರುವ ಭ್ರಷ್ಟಾಚಾರ ಅವ್ಯವಹಾರದ ಕುರಿತು ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿ ಸಾಕ್ಷಿ ಆಧಾರದ ಸಹಿತ ದಾಖಲೆಗಳು ನೀಡಿದ್ದರೂ ಸಹ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುತ್ತಾರೆ ಎಂದು ಗಂಭೀರ ಆರೋಪ ಮಾಡಿದರು. ಔರಾದ್ ಮೀಸಲು ವಿಧಾನಸಭಾ ಕ್ಷೇತ್ರದ ಔರಾದ್ ಮತ್ತು ಕಮಲ್ನಗರ್ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೋಲಾರ್ ಪ್ಯಾನೆಲ್ ಅಳವಡಿಸದೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಎಂದರು. ಸೋಲಾರ್ ಪ್ಯಾನೆಲ್ ಅಳವಡಿಕೆ ಕಾಮಗಾರಿಗೆ ಅನುಮೋದನೆ ಪಡೆದು ಕೆಲ ಶಾಲೆಗಳಿಗೆ ಸೋಲಾರ್ ಅಳವಡಿಸಿ ಇನ್ನುಳಿದ ಶಾಲೆಗಳಲ್ಲಿ ಅಲ್ಲಿಯ ಮುಖ್ಯ ಗುರುಗಳಿಗೂ ಸಹ ಮಾಹಿತಿ ನೀಡದೆ ಹಣ ಲಪಟಾಯಿಸಿದ್ದಾರೆ ಎಂದು ತಿಳಿಸಿದರು. ಈ ವಿಷಯದ ಕುರಿತು ಖುದ್ದಾಗಿ ತಾವು ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿಯ ಮುಖ್ಯ ಗುರುಗಳಿಗೆ ಕೇಳಿದರೆ, ನಮಗೆ ಈ ವಿಷಯ ಮಾಹಿತಿಯೇ ಇಲ್ಲ, ನಮ್ಮಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಲ್ಲ ಎಂದು ಅಧಿಕೃತವಾಗಿ ಬರೆದುಕೊಟ್ಟಿರುವ ದಾಖಲೆಯೂ ಸಹ ಸುದ್ದಿಗೋಷ್ಠಿಯಲ್ಲಿ ಪ್ರದರ್ಶಿಸಿದರು. ಶಾಲೆಗಳ ಕೋಣೆ ದುರಸ್ತಿ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಗುಳಂ ಮಾಡಿದ್ದಾರೆ. ಸಮುದಾಯ ಶೌಚಾಲಯಗಳು ವೈಜ್ಞಾನಿಕ ನಿರ್ಮಾಣ ಮಾಡದೆ ಕಳಪೆ ಮಾಡಿ ಹಣ ಕೊಳ್ಳೆ ಹೊಡೆದಿದ್ದಾರೆ ಎಂದು ಆರೋಪಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ವಿವಿಧ ಯೋಜನೆಗಳಡಿ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ನೀಡುತ್ತಿದೆ. ಆದರೆ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡದೆ ಬೋಗಸ್ ಬಿಲ್ ಹಣ ಲೂಟಿ ಮಾಡುತ್ತಿದ್ದಾರೆ. ಈ ಬಗ್ಗೆ ತನಿಖೆಗಾಗಿ ಹಿರಿಯ ಅಧಿಕಾರಿಗಳು ಬೀದರ್ಗೆ ಬಂದಾಗ ಅವರಿಗೆ ಇಲ್ಲಿ ಅಧಿಕಾರಿಗಳು ಸಹಕಾರ ನೀಡಲಿಲ್ಲ. ಹೀಗಾಗಿ ಬಂದ ಹಾದಿಗೆ ಮರಳಿ ಹೋಗಿರುತ್ತಾರೆ ಎಂದ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಬೀದರ್ KDRL ಅಧಿಕಾರಿ ಅಭಿಷೇಕ್ ಪೋಲಾ ಅವರನ್ನು ಅಮಾನತುಗೊಳಿಸಿ ಅವರು ಕಚೇರಿಯ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆದಿರುವ ಕಾಮಗಾರಿಗಳ ತನಿಖೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಅಭಿಷೇಕ್ ಪೋಲಾ ಅವರನ್ನು ಏನಾದರೂ ಪ್ರಶ್ನೆ ಮಾಡಿದರೆ ಏಜೆನ್ಸಿಯಾದ ಗುರು ಪಾಟೀಲ್ ಧಮಕಿ ಹಾಕುತ್ತಿದ್ದಾರೆ ಎಂದು ದೂರಿದರು. ಈಗಾಗಲೇ ಇವರ ವಿರುದ್ಧ ದೂರು ನೀಡಿ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ಎಂದರು. ಸರ್ಕಾರ ಏನು ಮಾಡುತ್ತಾ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯವರು ಸುಮಾರು ಕೋಟ್ಯಾಂತರ ರೂಪಾಯಿ ಏನಂತಂದ್ರೆ ಡೆವಲಪ್ಮೆಂಟ್ ಕಡೆಯಿಂದ ದುಡ್ಡು ಅನುದಾನ ಬಿಡುಗಡೆ ಮಾಡ್ತಾರೆ. 2023 ಮತ್ತು 24ನೇ ಸಾಲಿನೊಳಗೆ ಏನಂತಂದ್ರೆ KKRDB ಅವರು KRDL ಕರ್ನಾಟಕ ಗ್ರಾಮೀಣ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತವರಿಗೆ ಕೆಲಸಗಳೆಲ್ಲ ವಹಿಸಿರ್ತಾರೆ. ಪೂರನೇ ಕೆಲಸಗಳು ವಹಿಸಿದ್ರೆ ಏನು ಮಾಡಿದ್ದಾರೆ ಅಂದ್ರೆ ಪ್ರತಿಯೊಂದು ಸ್ಕೂಲಿಗೆ ಸೋಲಾರ್ ಪ್ಯಾನೆಲ್ ಅಳವಡಿಸೋದು, ಒಳ್ಳೆ ಶೌಚಾಲಯ ಕೊಟ್ಟೋದು, ಆಮೇಲೆ ಏನಂತಂದ್ರೆ ಸೋಲಾರ್ ಪ್ಯಾನೆಲ್ ಅಳಿಸೋದು, ಬೋರ್ವೆಲ್ಗೆಲ್ಲ ಏನಂದ್ರೆ ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡು ಏನಂತಂದ್ರೆ ಸರ್ಕಾರ ಏನಂದ್ರೆ ಆಲ್ರೆಡಿ ರಿಸರ್ವ್ ಮಾಡಿ ಅಮೌಂಟ್ ಇಟ್ಟಿದೆ. ಅದ್ರೊಳಗೆ ಏನಾಗ್ಯದ KKRDB ಇದ್ದವ್ರು ಅಂತಂದ್ರೆ ಎಲ್ಲ ಕೆಲಸಗಳು ಮೈಕ್ರೋ ಅಂಥೇಳಿ ಇದ್ರೊಳಗೆ KRDLದವ್ರಿಗೆ ಎಲ್ಲ ಕೆಲಸಗಳು ಕೊಟ್ಟಿದ್ದಾರೆ. ಅದು KRDLದವ್ರು ಏನು ಮಾಡ್ಯಾರ 2023-24 ಒಳಗೆ ವರ್ಕ್ ಅಪ್ರೂವಲ್ ತೊಗೊಂಡು ಏನು ಮಾಡಿದ್ದಾರೆ ಅಂತಂದ್ರೆ ಪ್ರತಿಯೊಂದು ಸ್ಕೂಲ್ನೊಳಗೆ ಎಲ್ಲೂ ನಮ್ಮ ಔರಾದ್ ತಾಲೂಕಾ ಒಳಗಾಗಲಿ ಜಿಲ್ಲಾದ್ಯಂತ ಆಗಲಿ ಯಾವುದೇ ಸ್ಕೂಲ್ದೊಳಗೆ ಕಾಮಗಾರಿನೇ ಮಾಡಿಲ್ಲ ಅವರು. 2023, 24, 25ರಲ್ಲಿ ಮಾಡಿ ಏನಂತಂದ್ರೆ ಎಲ್ಲ ವರ್ಕ್ ಕಂಪ್ಲೀಟ್ ಅಂತೇಳಿ ಸ್ಟೇಟಸ್ ಕೊಟ್ಟಿದ್ದಾರೆ. ಎಲ್ಲ ಕಡೆ ಸ್ಟೇಟಸ್ ಕೊಟ್ಟು ಕೆಲಸನೇ ಮಾಡಿಲ್ಲ, ಎಲ್ಲ ದುಡ್ಡು ಎತ್ಕೊಂಡು ಬಿಟ್ಟಿದ್ದಾರೆ. ಅಲ್ಲಿಂದ ಈಗ ಕೋಟ್ಯಾಂತರ ರೂಪಾಯಿ ಲಪಟಾಯಿಸಿದ್ದಾರೆ. ಅಲ್ಲಿಗ ಅಭಿಷೇಕ್ ಪೋಲಾ ಅಂಥೇಳಿ ಅಲ್ಲಿದ್ದ AEE 5 ವರ್ಷದಿಂದ ಒಬ್ಬನೇ ಅಧಿಕಾರಿ 2 ಹುದ್ದೆ ಮೇಲೆ ಚಾರ್ಜ್ನಾಗಿದ್ದು ಒಟ್ಟು ಕಚೇರಿ ಒಳಗೆ ಕೂಡಲ್ಲ, ಒಂದು ಮಾಹಿತಿ ಕರೆಕ್ಟಾಗಿ ಕೂಡಲ್ಲ. ಅಲ್ಲಿ ನಾನು ಮೊನ್ನೆ 1ನೇ ತಾರೀಕಿಗೆ ಏನಂದ್ರೆ ಎಲ್ಲ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿದ್ದೆ. ನಾನು ಎಲ್ಲೆಲ್ಲಿ ಇವ್ರು ಕೆಲಸ ಮಾಡಿದ್ದಾರೆ, ಎಲ್ಲೆಲ್ಲಿ ಬಿಲ್ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಎಲ್ಲ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿದ್ದೆ. ಸುಮಾರು 10-15 ಸ್ಕೂಲಿಗೆ ಭೇಟಿ ಮಾಡಿದ್ರೆ ಎಲ್ಲರೂ ಕೊಟ್ಟರೆ ನಮ್ಮ ಕಡೆ ಇನ್ನೂ ಕೆಲಸನೇ ಮಾಡಿಲ್ಲ ಅಂತ ಎಲ್ಲ ದೃಢೀಕರಣ ಪತ್ರ ಬರ್ಕೊಟ್ಟಿದ್ದಾರೆ ಎಲ್ಲ HM ಅವರು. ಸರ್ ಅಲ್ಲಿ ಎಲ್ಲ ಸ್ಕೂಲಲ್ಲಿ ಸೋಲಾರ್ ಪ್ಯಾನೆಲ್ ಇದ್ದಾವೆ ಸರ್. ಒಂದು ಕೆಲಸ ಸುಮಾರು 4 ಲಕ್ಷ ರೂಪಾಯಿ ಇದೆ ಸರ್. ಹೌದು ಸರ್. ಹಾಂ, ರಿಪೇರಿ ವರ್ಕ್ ಮಾಡ್ಯಾರ ಸರ್. ಬರೀ 3 ರೂಮ್ ರಿಪೇರಿ ಮಾಡೋಕೆ ಅವ್ರು 16 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡ್ರೆ ಸರ್. 3 ರೂಮ್ ಕಟ್ಟೇಬಹುದು ಸರ್. 16 ಲಕ್ಷ ರೂಪಾಯಿ ಒಳಗೆ 3 ರೂಮ್ ಹೊಸ ರೂಮಿಗೆ ಕಟ್ಟಬಹುದು ಅವರು. 3 ರೂಮ್ ರಿಪೇರಿಗೋಸ್ಕರ ಸುಣ್ಣ ಬಣ್ಣ ಬಡ್ದು 16 ಲಕ್ಷ ರೂಪಾಯಿ. ಈ ಥರ ಏನಂದ್ರೆ ಸುಮಾರು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾರೆ ಸರ್. ಅಲ್ಲಿ ಒಂದು 2 ಏಜೆನ್ಸಿಯವರು ಅದಾರ ರೀ ಇದ್ರೊಳಗೆ, ಬೀದರ್ ಇದ್ರೊಳಗೆ. ಸುಮಾರು ಅಭಿಷೇಕ್ ಪೋಲಾ ಅಂತ ಒಬ್ಬ ಅಧಿಕಾರಿ 5 ವರ್ಷ ಇತ್ತು, 6 ವರ್ಷ ಇತ್ತು, ಒಬ್ಬನೇ ಅಧಿಕಾರಿ 2 ಪೋಸ್ಟ್ಗಳು ಮೇಂಟೈನ್ ಮಾಡ್ತಾನೆ ಸರ್. ಒಟ್ಟು ಕಚೇರಿಗೆ ಹೋದ್ರೆ ಕಚೇರಿ ಸಿಗಲ್ಲ, ಯಾವುದು ರಿಪ್ಲೈ ಕೊಡಲ್ಲ. ನಾನು ಸುಮಾರು EE ಮತ್ತು AEE ಒಂದೇ ಪೋಸ್ಟ್ ಇದ್ದಾರೆ ಸರ್.
ಹಾಗೆ ಕಮಲ್ನಗರ್ ತಾಲೂಕನೂ ಹೋಗಿನಿ ಸರ್, ಅಲ್ಲೂ ಕೂಡ ಯಾವುದೂ ಕೆಲಸ ಮಾಡಿಲ್ಲ ಸರ್, ಎಲ್ಲ HR ದೃಢೀಕರಣ ಬರೆದು ಕೊಟ್ಟರು ಸರ್ ಹೋದ ತಿಂಗಳೊಳಗೆ. ಈಗ ಮೊನ್ನೆ 1ನೇ ತಾರೀಕು 2026 ಹೋಗಿದ್ರೊಳಗೆ ಏನಂದ್ರು ಅಲ್ಲೂ ಬರ್ಕೊಟ್ರು. ವರ್ಗಡನ್ ಆಗ್ಯದ, ವರ್ಕ್ ಪ್ರೋಗ್ರೆಸ್ ಪೂರ ಪ್ರತಿ ರಿಪೋರ್ಟ್ ಸಮೇತ ಅದ ಸರ್. ನಾನು RDPR ಮಿನಿಸ್ಟರಿಂದ ಇನ್ಕ್ವೈರಿ ಬಂದಿದೆ ಸರ್. ಇನ್ಕ್ವೈರಿ ಬಂದು ಸುಮಾರು 2 ತಿಂಗಳಾಯ್ತು ಸರ್ ಅಲ್ಲಿಂದ ಇನ್ಕ್ವೈರಿ ಮಾಡಂಥೇಳಿ. ಇವರು ಯಾರೂ ಟೀಮ್ ರೆಡಿಯಾಗಿ ಯಾರೂ ಬರ್ತಾ ಇಲ್ಲ ಸರ್. ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳುತ್ತೆ. ಮತ್ತು ಅವ್ರು ಪ್ರತಿಯೊಂದು ಮ್ಯಾನೇಜ್ ಮಾಡಿಕೊಂಡು ಅಮಿತ್ ನಾಗೂರಿ ಅಂತ ಮತ್ತು QC ಕಾರ್ಬಾರಿ ಅವರು ತಿಮ್ಮರಾಜಪ್ಪ ಇದ್ದಾರೆ ಸರ್, ಗುಲ್ಬರ್ಗ KRDL SC ಇದ್ದಾರೆ. ಅವರು ಕಾಲ್ ಮಾಡಿದ್ರೆ ಅವ್ರು ಯಾವಾಗ ಹೇಳ್ತಾರೆ ಅವಾಗೇ ಬರ್ತಾರೆ ಸರ್. ನಾವು ಹಾಂ, ಪ್ರತಿಯೊಬ್ಬರು ಮೇಲಧಿಕಾರಿಗಳು ಏನಂದ್ರೆ ಅವ್ರಿಗೆ ರಕ್ಷಿಸೋ ಕೆಲಸ ಮಾಡ್ತಾರೆ ಸರ್. ಇದು ಲೆಕ್ಕವಿಷ್ಟ ಸುಮಾರು 2-3 ವರ್ಷದಲ್ಲಿ ಸರ್ 20 ರಿಂದ 30 ಕೋಟಿ ಹಗರಣ ಮಾಡ್ಯಾರ ಸರ್ ಬೀದರ್ೊಳಗೆ ಅವರು. ಹಾಂ, ಬರೀ ಸ್ಕೂಲ್ಗಳಿಗೆ ಸರ್. ಯಾರು ಹೋಗಿ ಸಾರ್ವಜನಿಕರು ಹೋಗಿ ಸ್ಕೂಲಿಗೆ ಭೇಟಿಯಾಗಲ್ಲ, ಏನು ಮಾಡಲ್ಲ. 10 ಲಕ್ಷ ಕೆಲಸ ಇಡ್ತಾರೆ, 2 ಲಕ್ಷ ರೂಪಾಯಿ ಕೆಲಸ ಮಾಡಿ ಬಿಲ್ ಎತ್ಕೋತಾರೆ ಸರ್. ಈಗಾಗಲೇ ನೋಡ್ರಿ ಬೀದರ್ ತಾಲೂಕು ರಾಜನಾಳ ಗ್ರಾಮದೊಳಗೆ 4 ವರ್ಷ ಐತೆ ಸರ್ ಕಾಮಗಾರಿ ಸ್ಟಾರ್ಟ್ ಮಾಡಿ. ಅವರು ಬಿಲ್ಲೆಲ್ಲ ಎತ್ಕೊಂಡಾರ, ಇನ್ನೂ ಕಾಮಗಾರಿನೇ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ಸರ್. ಕಾಮಗಾರಿ ಪೂರ್ತಿ ಮುಗಿಸಿಲ್ಲ ಸರ್ ಅವರು. ಏನಂದ್ರೆ ಸರ್ ಈಗ ಅತಿ ಶೀಘ್ರದಾಗ ಏನಂದ್ರೆ ರಾಜ್ಯ ಸರ್ಕಾರ, ನಾನು ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಮನವಿ ಮಾಡ್ತೀನಿ. ಇದು ಪಂಚಾಯತ್ ಇಲಾಖೆಯಲ್ಲಿ ಬರ್ತದೆ ಸರ್, ಇದು KRDL ನಿಗಮ ಅಂತ. ಈ ಭ್ರಷ್ಟ ಅಧಿಕಾರಿಗೆ ಏನಂದ್ರೆ ತಕ್ಷಣವೇ ಏನಂದ್ರೆ ಅಮಾನತು ಮಾಡಿ ಶಿಕ್ಷೆಗೆ ಒಳಗೆ ಮಾಡಿ ಏನಂದ್ರೆ ಎಲ್ಲ ತನಿಖೆ ಮಾಡ್ಬೇಕು ಸರ್. ಇದು ಸುಮಾರು 2-3 ವರ್ಷದಲ್ಲಿ 20-30 ಕೋಟಿ ಹಗರಣ ಮಾಡಿದ್ದಾರೆ ಸರ್ ಇವರು. ಇದಾರಲ್ಲ ಅಲ್ಲಿ ಏಜೆನ್ಸಿ ಅವನು ಕೂಡ ನನಗೆ ಧಮಕಿ ಆಗ್ತಾನೆ ಸರ್, ಫೋನ್ ಮಾಡಿ ಹಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಅದು ಕೂಡ ನಾನು ಪೊಲೀಸರಿಗೆ ದೂರು ಕೊಟ್ಟಿನಿ ಸರ್. ನಾನು ಅಲ್ಲಿ ಒಬ್ಬರೇ ಇಬ್ಬರೇ ಏಜೆನ್ಸಿ ಇದ್ದಾರೆ ಸರ್. ಅವರು ಏನಂತಾರೆ ಧಮಕಿ ಆಗ್ತಾರೆ, ಪೌಲ ಸರ್ ನಾನು ಒಂದೇ ಇದ್ದೀವಿ, ಒಂದು ತಟ್ಟೆಗೆ ಊಟ ಮಾಡ್ತೀವಿ, ಯಾರು ಏನು ಇದ್ರ ಬಗ್ಗೆ ನಂಗೆ ಪ್ರಶ್ನೆ ಮಾಡೋಂಗಿಲ್ಲ. ಹಾಂ ಸರ್, ಇಲ್ಲ ಹಾಂ ರೆಕಾರ್ಡಿಂಗ್ ಅದಾವೆ ಸರ್, ಸ್ವಲ್ಪ ಒಂದು ರೆಕಾರ್ಡಿಂಗ್ ಅದ ನನ್ನ ಹತ್ರ. ಅವರು ಹೇಳ್ತಾರೆ ಕೆಲಸ ಬೇಕಾದರೂ 20% ಕೊಡ್ರಿ, ನಿಮಗೆ ನಗದಿ ಕೆಲಸ ಕೊಡ್ತೀವಿ ಅಂದ್ರೆ ನಾವು ದೂರು ಕೊಟ್ಟೇವೆ ಅಂದ್ರೆ ನಮ್ಗೆ ಆ ಥರ ಅವರು ಹೇಳ್ತಾರೆ ಸರ್. ಅವರು ಏನು ಸರ್, ಗುರು ಪಾಟೀಲ್ ಅಂತ ಸರ್. ಧಮಕಿ ಆಗ್ತಾನೆ ಸರ್, ರಾತ್ರಿ 10 ಗಂಟೆಗೆ ಮನೆಗೆ ಬರ್ತೀನಿ, 12 ಗಂಟೆ ಬರ್ತೀನಿ, ಹುಡುಗರಿಗೆ ಕಳಿಸ್ಕೊಡ್ತೀನಿ, ನೀ ಲ್ಯಾಂಡರ್ ಮೀದ ಆಫೀಸಿಗೆ ವಿಷಯಕ್ಕೆ ಬಂದಿ ಅಂದ್ರೆ ಅಂತ ಹೇಳ್ತಾನೆ ಸರ್. ನಾನು ಈಗಾಗಲೇ ಪೊಲೀಸರಿಗೆ ದುಡ್ಡು ಕೊಟ್ಟೀನಿ ಸರ್. ನಾನು SP ಸಾಹೇಬ್ರಿಗೆ, ಅಡಿಷನಲ್ SP ಸಾಹೇಬ್ರಿಗೆಲ್ಲ ದೂರು ಕೊಟ್ಟೀನಿ, ಹೋಗಿ ಭೇಟಿಯಾಗಿ ಬಂದೀನಿ. ಕಡಿಕುಸ್ನೂರು ಸ್ಕೂಲ್ ಇದೆ ಸರ್, ಎಲ್ಲ ಸ್ಕೂಲ್ ರಿಪೇರಿ ಅದ ಸರ್. 16 ಲಕ್ಷ ರೂಪಾಯಿ ಕೆಲಸ ಇಟ್ಟಾರ, ಅಲ್ಲಿ 3 ಲಕ್ಷ ಕೆಲಸದ ಅಗತ್ಯ ಇಲ್ಲ ಸರ್ ಅಲ್ಲಿ. ಒಟ್ಟೆ ವರ್ಕ್ ಮೇಲೆ ಮಾಡಿ ಹೋಗ್ಯಾರ ಸರ್ ಅಷ್ಟೇ ರೀ. ಬರೀ 3 ರೂಮಿಗೆ ಹಳೆ ಫರ್ಸಿ ತೆಗೆದು ಹೊಸ ಫರ್ಸಿ ಹಾಕ್ಯಾರ, ಅಷ್ಟು ಪೇಂಟ್ ಹೊಡೆದ್ರಿ ರಿಪೇರಿ ಅಂತೇಳಿ 16 ಲಕ್ಷ ರೂಪಾಯಿ ಬಿಲ್ ಮಾಡ್ಕೊಂಡ್ರೆ ಸರ್. 16 ಲಕ್ಷದ ಚಿಲ್ಲರೆ ಮತ್ತು ನೋಡ್ಲಕ್ಕೆ ಹೋಗಾರ ಅಂತ ಹೇಳಿ ನಾನು ಮಾಧ್ಯಮದವ್ರಿಗೆಲ್ಲ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ನಮ್ಮ ಜೊತೆ ಏನಂದ್ರೆ ನೀವು 2-3 ಸೈಟಿಗೆ ಬರ್ರಿ. ಅವ್ರು ಇದ್ದಿದ್ದು ಏನಂದ್ರೆ ಕ್ಲಿಯರಿಟಿ ಗೊತ್ತಾಗ್ತದೆ ಸರ್. ಇವತ್ತು ನಾನು ಪ್ರೆಸ್ ಮೀಟ್ ಮಾಡಿದೆ ಅಂದ್ರೆ ನಾಳೆ ಬಂದು ಅವ್ರು ಏನು ಮಾಡ್ತಾರೆ ನಾಳೆ ರಾತ್ರಿ ಕೆಲಸ ಮಾಡಿಬಿಡ್ತಾರೆ ಸರ್. ಅಷ್ಟೊಂದು ಹುಷಾರ ಅವ್ರಿಗೆ ಲ್ಯಾಂಡರ್ ಬಿದ್ದವ್ರು ಸರ್. ಸರ್ ನಮ್ಮ ಗಡಿಕುಸ್ನೂರು ಊರಿಗೆ ಇಟ್ಟರು ಸರ್, ಗಡಿಕುಸ್ನೂರು ಇಟ್ಟರು ಸುಮಾರು ಸರ್, ತಾಲೂಕಾದಂತ ಎಲ್ಲ ಕಡೆ ಇಟ್ಟರು. ಅದು ಸಮುದಾಯ ಶೌಚಾಲಯ ಅಂತ ಮಾಡ್ತಾ ಇದ್ದಾರೆ. 25 ಟೋಟಲ್ 65 ಶೌಚಾಲಯ ಜಿಲ್ಲೆಯಾದ್ಯಂತ ಸರ್. ಅದು ಏನಂತಂದ್ರೆ ಬರೀ 4-5 ಲಕ್ಷ ರೂಪಾಯಿ ಶೌಚಾಲಯ ಕಟ್ಟಾರ. ಇದ್ದಿಂದ ಅದು ಸೇಫ್ಟಿ ಟ್ಯಾಂಕೆ ಫುಲ್ಲಾಗಿ ಹೊರಗೆ ಚೆಲ್ಲತ್ತದ ಸರ್. ಮೊನ್ನೆ ಜಿಲ್ಲಾ ಪಂಚಾಯತ್ ಸಭೆ ಕರೆದಿದ್ರು CEO ಅವರು. ಅಲ್ಲಿ ಇದು ಅಷ್ಟೂರು ಪಂಚಾಯತ್ ಅಧ್ಯಕ್ಷರು ಕೂಡ ಅದ್ರ ಬಗ್ಗೆ ಪ್ರಶ್ನೆ ಹತ್ರ CEO ಅವರು ಕೂಡ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಸರ್. ನಮ್ಮ ಜಿಲ್ಲಾದ ಏನು ಅಧಿಕಾರಿಗಳು ಅದಾರ ಸರ್, ಜಿಲ್ಲಾಧಿಕಾರಿ ಆಗಲಿ CEO ಅವರಾಗಲಿ ಏನಂದ್ರೆ ಎಲ್ಲ ಅಭಿಷೇಕ್ ಪೋಲ್ ಅವ್ರ ಪರವಾಗಿ ಇದ್ದಾರೆ ಸರ್. ಹಾಂ, ಕುಮ್ಮಕ್ಕು ಕೊಡ್ಲತ್ತಾರ ಸರ್. ಎಲ್ಲ ಮೇಲಧಿಕಾರಿಗಳೇ ಅವರಿಗೆ ಕುಮ್ಮಕ್ಕು ಕೊಡ್ಲತ್ತಾರ ಸರ್. ಅಭಿಷೇಕ್ ಪೋಲ್ ಅವ್ರು ಹೇಳ್ತಾರೆ, ಮಂತ್ರಿ ಅವರು ನಮ್ಮ ಕಡೆ ಅದಾರ, ಶಾಸಕರು ನಮ್ಮ ಕಡೆ ಅದಾರ, ಒಬ್ಬರು ಬಿಟ್ಟು ಇಬ್ಬರಿಬ್ಬರು ನಮ್ಮ ಕಡೆನೇ ಎಲ್ಲರೂ ಅಂತ ಹೇಳ್ತಾರೆ ಸರ್. ಇಲ್ಲಿ ಅವ್ರದ್ದು ಇದು ಮುಗೀತು, ಅವರು ರಿಟೈರ್ಮೆಂಟ್ ಆಗಿ ಹೋದರು. ಯಾವುದೇ ಹೊಸ ಡಬಲಿಗೆ ಬರ್ಕೊಡಲ್ರು. 4-5 ವರ್ಷದಿಂದ ಅವರಿಗೆ ಇಟ್ಟಾರ ರೆಗ್ಯುಲರ್ ಆಗಿ. ಒಂದು ಸೆಕ್ಷನ್ ಆಫೀಸರಿಗೆ ಇಟ್ಕೋತಾರೆ ಕೈದಾಗ. ಯಾವ್ಯಾವ ಕಾಮಗಾರಿಯೋ ಪೂರಾ ಟೋಟಲ್ ಬೋಕಸ್ ಏನು ಮಾಡ್ತಾರೆ, ಒಂದು ಸ್ವಲ್ಪ ನೋಡ್ತಾರೆ, ಮೊದಲು ಊರ ಕಡೆ ಹೋಗ್ತಾರೆ, ಒಂದು ಟ್ರಿಪ್ ಮೊರ ಬೀಳಿಸಿದಂಗೆ ಮಾಡ್ತಾರೆ. ಯಾರು ಏನು ಕೇಳಲ್ಲ ಹೋದು ಅಂದ್ರೆ ಅದು ಹಾಗೆ ನುಗ್ಕ್ಯಾಕೋದು. ಏನಾರ ಕೇಳಿದ್ರು, ಯಾರು ಅಬ್ಜೆಕ್ಷನ್ ಮಾಡಿದ್ರು, ಕಂಪ್ಲೇಂಟ್ ಮಾಡಿದ್ರು ಅಂದ್ರೆ ವರ್ಕ್ ಚಾಲು ಮಾಡೋದು. ಹೀಗಾಗಿ ಅಭಿಷೇಕ್ ಪೋಲ ಅಂಥೇಳಿ ಎಂದು ಬಂದಾನ ಅಂದಿನ ಹಿಡಿದು ಪೂರಾ ಬೋಕಸ್ ಕೆಲಸ ಅದ. ಪೂರಾ ಎಲ್ಲ ಇನ್ಕ್ವೈರಿ ಆಗ್ಬೇಕಂತೇಳಿ ನಮ್ಮ ಮನವಿ ಇದೆ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.